ನಮಸ್ಕಾರ. ನಾನು ಎಲ್ಲಿಂದ ಮಾತಾಡ್ತಾ ಇದ್ದೀನಿ ಗೊತ್ತಾ? ಹರಿಹರದಲ್ಲಿ ಆರೋಗ್ಯ ಮಾತಾ ಮಂದಿರ ಇದೆಯಲ್ಲ, ಅಲ್ಲಿಂದ. ಆರೋಗ್ಯ ಮಾತಾ ಯಾರು ಗೊತ್ತಾ? ಇವರು ಆರೋಗ್ಯವನ್ನು ಪುಷ್ಕಲವಾಗಿ ಕೊಡುವಂಥ ದೇವತೆ. ಯಾಕೆಂದರೆ ಅದಕ್ಕೆ ನಾನೇ ಕಾರಣ. ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನನಗೆ ಮೊದಲು ಹುಷಾರೇ ಇರಲಿಲ್ಲ. ಎಷ್ಟು ಅಂತಂದರೆ ಭಾಳ ಹುಷಾರು ತಪ್ಪೋಗಿತ್ತು. ಆಲ್ಮೋಸ್ಟ್ ಹೋದೆ ಅನ್ನೋ ಥರ ಇತ್ತು. ಆದರೆ ಆ ತಾಯಿಗೆ ಪ್ರಾರ್ಥನೆ ಮಾಡಿಕೊಂಡಾದ ಮೇಲೆ ನನ್ನ ಆರೋಗ್ಯ ಚೇತರಿಸ್ಕೊಂಡು ನಾನಿವತ್ತು ತಿರ್ಗಾ ದೇವಸ್ಥಾನಕ್ಕೆ ಬಂದು, ಅಂದರೆ ನಾವು ಬೆಂಗಳೂರಲ್ಲಿರೋದು, ಬೆಂಗಳೂರಿಂದ ಹರಿಹರಕ್ಕೆ ಬಂದು ತಾಯಿ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದರೆ ನಿಜವಾಗ್ಲೂ ನನ್ನ ಅದೃಷ್ಟ. ಅಷ್ಟೇ ನಮ್ಮ ಫಾದರ್ ಇದ್ದಾರಲ್ಲ, ಆ ಫಾದರ್ ಅಂತೂ ನಿಜವಾಗ್ಲೂ ದೇವ್ರಿಗೆ ಸಮ ಅಂತ ಹೇಳ್ಬೋದು. ಅವರು ಅಷ್ಟು ಪ್ರೀತಿಯಿಂದ ಎಲ್ರಿಗೂ ಧೈರ್ಯ ತುಂಬಿ, ಎಲ್ರಿಗೂ ಒಳ್ಳೆಯದನ್ನು ಹೇಳಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಆಶೀರ್ವಾದ ಮಾಡ್ತಾರೆ ನೋಡಿ. ಅದು ನಾವು ಪಡೆಯೋದು ಭಾಳ ಅದೃಷ್ಟ ಅಂತ ನಾನು ಅನ್ಕೋತಾ ಇದ್ದೀನಿ. ಹಾಗಾಗಿ ನೀವೆಲ್ಲರೂ ಕೂಡ ಎಲ್ಲಿದ್ರೂ ಸರಿ ಅಮ್ಮನಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಆರೋಗ್ಯ ಮಾತಾ, ಅಮ್ಮ ಆರೋಗ್ಯ ಕೊಡು ಅಂತಂತ ಕೇಳಿ, ಆ ಅಮ್ಮ ಕೇಳ್ತಾಳೆ, ಆರೋಗ್ಯ ಕೊಡ್ತಾಳೆ. ನಿಮ್ಗೆ ಆದಾಗ ಹರಿಹರಕ್ಕೆ ಬಂದು ಅಮ್ಮನ ನೋಡಿ, ಫಾದರ್ನ ನೋಡಿ ಆಶೀರ್ವಾದ ತಗೊಂಡು ನೀವು ಹೋದರೆ ಚೆನ್ನಾಗಿರುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಆ ತಾಯಿ ನಿಮ್ಮೆಲ್ರೂ ಚೆನ್ನಾಗಿಟ್ಟಿರಲಿ ಅಂತ ನಾನು ಬೇಡ್ಕೋತಾ ಇದ್ದೀನಿ. ಆ ಫಾದರ್ ಆಶೀರ್ವಾದ ಕೂಡ ನಿಮ್ಮೆಲ್ರಿಗೂ ಇರಲಿ ಅಂತ ನಾನು ಬೇಡ್ಕೋತಾ ಇದ್ದೀನಿ. ನಮಸ್ಕಾರ.